ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ ನಂಬರ್ 11. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಃ ಭೀಷ್ಮಂ ಏವ ಅಭಿರಕ್ಷಂತು ಭವಂತಃ ಸರ್ವೇ ಏವ ಹಿ. ಅನುವಾದ: ಸೈನ್ಯವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಾ ಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಇಲ್ಲಿ ದುರ್ಯೋಧನ ಅವರ ಸೇನೆಯಲ್ಲಿರುವಂತಹ ಸೈನಿಕರಿಗೆ, ಬೇರೆ ರಾಜರುಗಳಿಗೆ ಭೀಷ್ಮ ಪಿತಾಮಹಗಳ ಸಂಪೂರ್ಣ ರಕ್ಷಣೆಗಾಗಿ ಎಲ್ಲ ದಿಕ್ಕುಗಳಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾರೆ. ಭಾವಾರ್ಥ: ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿದನಷ್ಟೇ. ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನ್ನಿಸಬಹುದು. ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ಎಂದಿನ ವ್ಯವಹಾರ ಕೌಶಲ್ಯದ ರೀತಿಯಲ್ಲಿ ಮೇಲಿನ ಮಾತುಗಳನ್ನಾಡಿ ಸನ್ನಿವೇಶದಲ್ಲಿ ಸರಿಹೊಂದಿಸಲು ಪ್ರಯತ್ನಿಸಿದ. ಸೊ ದುರ್ಯೋಧನ ಎಷ್ಟು ಒಳ್ಳೆ ರಾಜತಾಂತ್ರಿಕ ಬುದ್ಧಿಯನ್ನು ಯೂಸ್ ಮಾಡ್ತಾನೆ ಅಂತಂದರೆ, ಈ ಹಿಂದಿನ ಶ್ಲೋಕದಲ್ಲಿ ಭೀಷ್ಮ ಅವರನ್ನು ಅವನು ಬ್ಯಾಕ್ ಸಪೋರ್ಟ್ ಥರನೇ ಹೇಳ್ತಾನೆ. ಅವರು ದಂಡನಾಯಕರು, ಅವರಿದ್ದ ಮೇಲೆ ನಮಗೆ ಜಯ ಅನ್ನೋದು ಅವನ ಆತ್ಮವಿಶ್ವಾಸ ಕೂಡ ಆಗಿರುತ್ತೆ. ಸೊ ಇದನ್ನೆಲ್ಲ ಹೇಳುವಾಗ ಬೇರೆ ರಾಜರುಗಳಿಗೆ ಅಥವಾ ಸೈನಿಕರಿಗೆ ನಾವು ಭೀಷ್ಮರಿಗಿಂತ ಅಷ್ಟೊಂದು ಮುಖ್ಯ ಅಲ್ಲ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿ ಮತ್ತೆ ಈ ಥರ ಹೇಳ್ತಾ ಹೋಗ್ತಾನೆ. ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ. ಆದರೆ ಅವರು ವೃದ್ಧರಾದುದರಿಂದ ಎಲ್ಲ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಜನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು. ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು. ಅವರು ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳು ಪಡೆಯಬಹುದು. ಆದುದರಿಂದ ಇತರ ವೀರರು ತಮ್ಮ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಉಳಿದು ಶತ್ರುವು ಸೈನ್ಯವ್ಯೂಹವನ್ನು ಚದುರಿಸಲು ಅವಕಾಶ ಕೊಡದಿರುವುದು ಮುಖ್ಯವಾಗುತ್ತದೆ. ಸೊ ಬೇರೆ ರಾಜರುಗಳಿಗೆ ಹೇಳ್ತಾ ಇದ್ದಾನೆ, ವೀರರಲ್ಲೇ ವೀರರು ಭೀಷ್ಮರು, ಆದರೆ ಅವರು ಕೂಡ ವೃದ್ಧರು, ಅಂದರೆ ವಯಸ್ಸಾಗ್ತಾ ಇದೆ. ಸೊ ಯಾವಾಗ ಅವರು ಒಂದೇ ಕಡೆಗೆ ಯುದ್ಧ ಮಾಡ್ತಾ ಇರ್ತಾರೆ, ಪೂರ್ತಿಯಾಗಿ ಒಂದೇ ಕಡೆಗೆ ಮಗ್ನರಾಗಿರ್ತಾರೆ, ಪಾಂಡವರಲ್ಲಿ ಯಾರಾದರೂ ಒಬ್ಬರು ಅವರನ್ನು ಆಕ್ರಮಣ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ನಾವು ಭೀಷ್ಮರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಭೀಷ್ಮರು ಕೌರವರೊಡನೆ ಇದ್ದರೆ ಮಾತ್ರ ಕೌರವರಿಗೆ ವಿಜಯ ಎಂದೇ ಸ್ಪಷ್ಟವಾಗಿ ದುರ್ಯೋಧನನ ಭಾವನೆ. ಸೊ ಇದು ಭಾವನೆ ಅಲ್ಲದೇ ಅತಿಯಾದ ಆತ್ಮವಿಶ್ವಾಸ ಕೂಡ ದುರ್ಯೋಧನನಿಗೆ ಆಗಿರುತ್ತೆ. ಸೊ ಭೀಷ್ಮರು ಕೌರವರ ಕಡೆಗಿರೋವರೆಗೂ ನಮ್ಗೆ ಯಾವುದೇ ಕಾರಣಕ್ಕೂ ಸೋಲಾಗಲ್ಲ ಅನ್ನೋದು ಅವನ ದೃಢ ಒಂದು ಭಾವನೆ. ಭೀಷ್ಮರು, ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂದು ವಿಶ್ವಾಸವೂ ಅವನಿಗಿತ್ತು. ಏಕೆಂದರೆ ಮಹಾಯೋಧರಿಂದ ತುಂಬಿದ ಆಸ್ಥಾನದಲ್ಲಿ ಬಲಾತ್ಕಾರವಾಗಿ ದ್ರೌಪದಿಯ ವಸ್ತ್ರಾಭರಣ ಪ್ರಯತ್ನ ಮಾಡಿದಾಗ ನಿಸ್ಸಹಾಯಕಳಾದ ಅವಳು ಅವರಿಗೆ ನ್ಯಾಯಕ್ಕಾಗಿ ಮೊರೆ ಇಟ್ಟಳು. ಆದರೆ ಆಗ ಅವರಿಬ್ಬರೂ ಒಂದು ಮಾತನ್ನೂ ಆಡಲಿಲ್ಲ. ಆ ಇಬ್ಬರು ಮಹಾನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದೀತು ಎಂದು ಅವನಿಗೆ ತಿಳಿದಿದ್ದರೂ ಜೂಜಾಟದ ಸಮಯದಲ್ಲಿ ಅವರು ಆ ಪ್ರೀತಿಯನ್ನು ದೂರವಿಟ್ಟ ಹಾಗೆ ಈಗಲೂ ದೂರವಿಡುತ್ತಾರೆ ಎಂದು ಅವನು ಆಶಿಸಿದ. ಸೊ ದ್ರೌಪದಿಯ ವಸ್ತ್ರಾಭರಣ ಆಗುವಾಗ ಆ ಸನ್ನಿವೇಶದಲ್ಲಿ ಅವರು ಪಾಂಡವರು ಪಗಡೆ ಆಟದಲ್ಲಿ ತನ್ನ ಹೆಂಡತಿ ಮತ್ತು ತಮ್ಮಂದರು ಎಲ್ಲರನ್ನೂ ಧರ್ಮರಾಯ ಪಣಕ್ಕಿಟ್ಟು ಆಡಿದಾಗ ಸೋತ ಮೇಲೆ ದ್ರೌಪದಿಯ ವಸ್ತ್ರಾಭರಣ ಅಂತ ಮಾಡುವಾಗ ಅವಳು ತುಂಬಾ ಕೇಳ್ಕೊತಾಳೆ, ನೀವು ಮಹಾರಥರು, ನೀವು ಏನು ದೊಡ್ಡವರು, ಇಡೀ ಕುರುವಂಶವನ್ನೇ ನೋಡ್ಕೊಂಡವರು, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂಥೇಳಿ ಎಷ್ಟು ಕೇಳ್ಕೊಂಡ್ರು ಕೂಡ ಅವರು ಯಾವುದೇ ತರಹದ ಸಹಾಯವನ್ನು ದ್ರೌಪದಿಗೆ ಮಾಡೋದಿಲ್ಲ. ಸೊ ಹಾಗಾಗಿ
ಅವರಿಬ್ಬರಿಗೂ ಪಾಂಡವರ ಮೇಲೆ ಪ್ರೀತಿ ಇದ್ದರೂ ಕೂಡ ಹೇಗೆ ಅವತ್ತು ದ್ರೌಪದಿ ವಸ್ತ್ರಾಭರಣ ಮಾಡುವಾಗ ಅವ್ರು ಏನೂ ಮಾಡದೇ ಇದ್ರೋ ಹಾಗೇನೆ ಇಲ್ಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಪಾಂಡವರಿಗೆ ಹೆಲ್ಪ್ ಮಾಡೋದಿಲ್ಲ ಅನ್ನೋದು ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸವಾಗಿರುತ್ತೆ. ಶ್ಲೋಕ 12. ತಸ್ಯ ಸಂಜ್ಞಯಾನ್ ಹರ್ಷಂ ಕುರುರುದ್ಧಃ ಪಿತಾಮಹ ಸಿಂಹನಾದಂ ವಿನದ್ಯ ಉಚ್ಚೈರ್ ಶಂಖಂ ದದೌ ಪ್ರತಾಪವಾನ್. ಅನುವಾದ: ಗುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಸೊ ದುರ್ಯೋಧನ ಇಲ್ಲಿ ಸೈನ್ಯಕ್ಕೆ ಮತ್ತು ಭೀಷ್ಮರಿಗೆ, ದ್ರೋಣರಿಗೆ ಎಲ್ಲ ತರಹದ ವಿಷಯಗಳನ್ನು ಹೇಳಿ ಅವರಿಂದ ಸೈನ್ಯ ಬಗ್ಗೆ ಇನ್ಫಾರ್ಮೇಷನನ್ನು ತಗೊಂಡ ಮೇಲೆ ಕುರುಕುಲ ಪಿತಾಮಹರು ಅಂತಲೇ ಹೇಳಿಸ್ಕೊಳ್ಳೋ ಭೀಷ್ಮರು ತಮ್ಮ ಶಂಖದಿಂದ ಸಿಂಹ ಗರ್ಜನೆ ಕೇಳುವ ಹಾಗೆ ಶಂಖವನ್ನು ಊದ್ತಾರೆ. ಇದರಿಂದ ದುರ್ಯೋಧನನಿಗೆ ಖುಷಿಯಾಗತ್ತೆ. ಭಾವಾರ್ಥ: ಗುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿತಿದ್ದರು. ಸೊ ಇಲ್ಲಿ ಪಿತಾಮಹರಿಗೆ ಎಲ್ಲನೂ ಗೊತ್ತಿರುತ್ತೆ. ಅವತ್ತು ಅವ್ರು ಹೆಲ್ಪ್ ಮಾಡಿಲ್ಲ, ಜೊತೆಗೆ ಇಲ್ಲಿ ಪಾಂಡವರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆದರೂ ಧರ್ಮರಾಯನಿಗೆ ಅವರು ವಿಜಯ ಆಗಲಿ ಅಂತಲೇ ಹೇಳಿರ್ತಾರೆ. ಆದರೆ ಇಲ್ಲಿ ಸನ್ನಿವೇಶಕ್ಕೆ ಅವರಿಗೆ ಗೊತ್ತಿರುತ್ತೆ ದುರ್ಯೋಧನನಿಗೆ ಯಾವುದು ಖುಷಿ ಕೊಡುತ್ತೆ ಅಂಥೇಳಿ. ಹಾಗಾಗಿ ಅವರು ಸ್ವಾಭಾವಿಕವಾಗಿ ಶಂಖವನ್ನು ಊದ್ತಾರೆ. ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಯತ್ನಿಸಿದರು. ಸೊ ಅವರ ಶಂಖದಿಂದ ಸಿಂಹನಾದ ಬರೆಸಿ ದುರ್ಯೋಧನನಿಗೆ ಖುಷಿಯಾಗೋ ಥರ ಭೀಷ್ಮರು ಮಾಡ್ತಾರೆ. ಅವರ ಶಂಖನಾದ ಸಾಂಕೇತಿಕವಾಗಿತ್ತು. ಪರಮಪ್ರಭು ಶ್ರೀಕೃಷ್ಣನ ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯವೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು. ಸೊ ಅದು ಭೀಷ್ಮರಿಗೂ ಗೊತ್ತಿತ್ತು. ನಮ್ಮ ಎದುರು ಪಕ್ಷದಲ್ಲಿ ಪರಮಪ್ರಭು ಶ್ರೀಕೃಷ್ಣನೇ ಇರುವಾಗ ನಮಗೆ ಹೇಗೆ ಗೆಲುವಾಗಲಿಕ್ಕೆ ಸಾಧ್ಯ ಅನ್ನೋದು ಖಚಿತವಾಗಿ ಭೀಷ್ಮರಿಗೆ ಗೊತ್ತಿತ್ತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಸೊ ಭೀಷ್ಮರು ಕ್ಷತ್ರಿಯರು. ಸೊ ಕ್ಷತ್ರಿಯರ ಕರ್ತವ್ಯ ಏನೇ ಆಗಲಿ, ಅದು ಎಂಥದೇ ಸಂದರ್ಭ ಬರಲಿ, ಅವರು ಯುದ್ಧವನ್ನು ಮಾಡಲೇಬೇಕು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವವರಾಗಿರಲಿಲ್ಲ. ಸೊ ಅವರು ತಮ್ಮ ಸ್ವಂತ ಮೊಮ್ಮಕ್ಕಳನ್ನೇ ನಾವು ಸಾಯಿಸ್ತೀವಿ ಅಂತ ಅಂದರೂ ಕೂಡ ಅದನ್ನು ಲೆಕ್ಕಿಸ್ಲಿಕ್ಕೆ ರೆಡಿ ಇರಲಿಲ್ಲ. ಸೊ ಯುದ್ಧದಲ್ಲಿ ಕ್ಷತ್ರಿಯನ ಗುಣ ಯುದ್ಧ ಮಾಡಬೇಕು, ಅದಕ್ಕೋಸ್ಕರ ಅವರು ಶಂಖನಾದವನ್ನು ಮಾಡ್ತಾರೆ. ಶ್ಲೋಕ 13. ತತಃ ಶಂಖ ಚ ಭೇರ್ಯಂ ಚ ಪಣವ ಆನಕ ಗೋಮುಖ ಸಹಸಾ ಏವ ಅಭ್ಯಹನ್ಯಂತ ಸಹ ಶಬ್ದಃ ತುಮುಲಃ ಅಭವತ್. ಅನುವಾದ: ಅನಂತರ ಶಂಖಗಳು, ಭೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಶಂಖನಾದ ಆದಮೇಲೆ ಈ ಎಲ್ಲ ಕಹಳೆ, ತುತ್ತೂರಿ, ಕೊಂಬುಗಳು ಕೂಡ ಬೇರೆ ಸೈನಿಕರು ಊದ್ತಾರೆ. ಈ ಶಬ್ದವು ಭೀಷಣವಾಗಿತ್ತು. ಸೊ ಇಲ್ಲಿ ಭೀಷಣ ಅಂತಂದರೆ ಒಂದು ಹಾರರ್ ಅಂತ ಅನ್ಕೋಬೋದು. ಭೀಕರವಾಗಿತ್ತು, ಉಗ್ರವಾಗಿತ್ತು ಆ ಶಂಖನಾದ. ಶ್ಲೋಕ 14. ತತಃ ಶ್ವೇತ್ಯೈ ಹಯೈ ಯುಕ್ತೆ ಮಹತಿ ಸ್ಯಂಧಂತೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯ ಶಂಖ ಪ್ರದದ್ಮುತ. ಅನುವಾದ: ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖವನ್ನು ಊದಿದರು. ಸೊ ಇಲ್ಲಿ ಎದುರುಗಡೆ ಇರುವಂತಹ ಪಾಂಡವರಲ್ಲಿ ಅರ್ಜುನನ ಇರುವಂತಹ ಬಿಳಿ ಕುದುರೆಗಳನ್ನು ಕಟ್ಟಿದಂತಹ ರಥದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿರ್ತಾರೆ. ಅವರು ಮತ್ತು ಅರ್ಜುನ ಇಬ್ಬರು ಅಲೌಕಿಕವಾದ ಶಂಖವನ್ನು ಊದಿದರು. ಅಲೌಕಿಕ ಶಂಖ. ಸೊ
ಯಾವುದಿದು ನೋಡೋಣ ಬನ್ನಿ. ಭಾವಾರ್ಥ: ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣ ಅರ್ಜುನರ ಶಂಖವನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಸೊ ಇಲ್ಲಿ ಅಲೌಕಿಕ ಶಂಖನಾದ ಅಂತಂದರೆ ನಿನಗೆ ಯಾವ ಕಾರಣಕ್ಕೂ ಜಯ ಆಗೋದೇ ಇಲ್ಲ ಅನ್ನೋ ಒಂದು ನಾದವನ್ನು ಇಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಅವರು ವರ್ಣಿಸ್ತಾ ಇದ್ದಾರೆ. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಜಯಸ್ತು ಪಾಂಡುಪುತ್ರಾಣಂ ಏಷಂ ಪಕ್ಷೆ ಜನಾರ್ದನಃ. ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅವರ ಜೊತೆಗಿದ್ದಾನೆ. ಸೊ ಇಲ್ಲಿ ಅಲೌಕಿಕ ನಾದ ಅಂತ ಯಾಕೆ ಕರೆದಿದ್ದಾರೆ ಅಂದರೆ ಸ್ವತಃ ಭಗವಂತನೇ ಅಂದರೆ ಶ್ರೀಕೃಷ್ಣನೇ ಪಾಂಡವರ ಪಕ್ಷದಲ್ಲಿರುವಾಗ ಅವ್ರಿಗೆ ಹೇಗೆ ಜಯ ಆಗಲಿಕ್ಕೆ ಸಾಧ್ಯ ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಸೊ ಭಾಗ್ಯಶ್ರೀ ಬಂದು ಶ್ರೀಕೃಷ್ಣನ ಹೆಂಡತಿ. ಸೊ ಎಲ್ಲೇ ಕೃಷ್ಣ ಇರ್ತಾನೋ ಅಲ್ಲಿ ಭಾಗ್ಯಶ್ರೀ ಇದ್ದೇ ಇರ್ತಾಳೆ. ಅದರ ಅರ್ಥ ಎಲ್ಲಿ ಭಾಗ್ಯಶ್ರೀ ಇರ್ತಾಳೋ ಅಲ್ಲಿ ಜಯ ಅಂತ. ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ಅದಕ್ಕೆ ಹೇಳಿರೋದು ಹೆಂಡತಿ ಯಾವತ್ತೂ ತನ್ನ ಗಂಡನನ್ನು ಬಿಟ್ಟು ಇರೋದಿಲ್ಲ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವು ಭಾಗ್ಯವು ಅರ್ಜುನನಿಗೆ ಕಾಯುತ್ತಿತ್ತು. ಸೊ ಎಲ್ಲಿ ವಿಷ್ಣು ಅಥವಾ ಶ್ರೀಕೃಷ್ಣ ಇರ್ತಾರೋ ಅಲ್ಲಿ ಭಾಗ್ಯಶ್ರೀ ಇದ್ದೇ ಇರ್ತಾರೆ. ಹಾಗೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ವಿಜಯ ಅನ್ನೋದು ಖಚಿತ, ಭಾಗ್ಯವೂ ಖಚಿತ, ಅದು ಅರ್ಜುನನಿಗೆ ಕಾಯುತ್ತಿದೆ ಅಂಥೇಳಿ ಇಲ್ಲಿ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗಬಹುದೆಂದು ಇದು ಸೂಚಿಸುತ್ತಿತ್ತು. ಸೊ ಅವರು ಕೂತಿದ್ದಂತಹ ಬಿಳಿ ಕುದುರೆ ಕಟ್ಟಿದಂತಹ ಏನು ರಥ ಇದೆಯಲ್ಲ ಅದು ಅಗ್ನಿ ದೇವರು ಅರ್ಜುನನಿಗೆ ಕೊಟ್ಟಂತಹ ಒಂದು ಉಡುಗೊರೆ. ಸೊ ಆ ರಥ ಯಾವುದೇ ದಿಕ್ಕಿಗೆ ಎಲ್ಲೇ ಹೋದರೂ ಕೂಡ ಅದಕ್ಕೆ ವಿಜಯನೇ ಸಿಗುತ್ತೆ. ಆ ಥರದ ಒಂದು ಶಕ್ತಿ ಇರುವಂತಹ ರಥವನ್ನು ಅರ್ಜುನನಿಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇವಾಗ ಎರಡೂ ಕಡೆಯಿಂದ ಶಂಖನಾದ ಆಗುತ್ತೆ. ಶ್ಲೋಕ 15. ಪಾಂಚಜನ್ಯಂ ಋಷಿಕ ಈಶ ದೇವೋತ್ತಮ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮ ಕರ್ಮ ರುಕೋದರಃ. ಅನುವಾದ: ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ದೇವದತ್ತವನ್ನು, ರುಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಶಂಖ ಇದೆ, ಅದಕ್ಕೆ ಒಂದು ಹೆಸರಿದೆ. ಅದೇ ಶಂಖಗಳನ್ನು ಅವರು ಊದ್ತಾ ಹೋಗ್ತಾರೆ. ಋಷಿಕೇಶ ಅಂದರೆ ಇಲ್ಲಿ ಶ್ರೀಕೃಷ್ಣ ಪಾಂಚಜನ್ಯ ಅನ್ನೋ ಒಂದು ಶಂಖವನ್ನು, ಅರ್ಜುನ ದೇವದತ್ತ ಅನ್ನೋ ಒಂದು ಶಂಖವನ್ನು, ರುಕೋದರ ಅಂದರೆ ಭೀಮ ಪೌಂಡ್ರ ಎನ್ನೋ ಒಂದು ಮಹಾಶಂಖವನ್ನು ಊದ್ತಾರೆ. ಎಲ್ಲರೂ ಅಟ್ ಎ ಟೈಮ್ಗೆ ಊದ್ತಾರೆ. ಭಾವಾರ್ಥ: ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ, ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಸೊ ನಮ್ಮ ಇಂದ್ರಿಯಗಳು ಯಾವುದು? ಆ ಇಂದ್ರಿಯಗಳ ಒಡೆಯ ಯಾರು? ಅದು ಶ್ರೀಕೃಷ್ಣ. ಆ ಪಂಚ ಇಂದ್ರಿಯಗಳು ಅಂತ ಏನು ಹೇಳ್ತೀವಿ, ಆ ಇಂದ್ರಿಯಗಳ ಒಡೆಯ ಋಷಿಕೇಶ. ಯಾರು ನಮ್ಮ ಇಂದ್ರಿಯಗಳನ್ನು ಅವರ ಹತೋಟಿಯಲ್ಲಿ ಇಟ್ಕೋತಾರೋ ಅವನನ್ನು ಋಷಿಕೇಶ ಅಂತ ಕರೀತಾರೆ. ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು. ಆದದ್ದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗ. ಸೊ ಪಂಚ ಇಂದ್ರಿಯಗಳು ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ. ಸೊ ಈ 5 ಇಂದ್ರಿಯಗಳು ಒಬ್ಬ ಮನುಷ್ಯನಿಗೆ ಇರುವಂತಹ ಇಂದ್ರಿಯಗಳು. ಈ ಇಂದ್ರಿಯಗಳು ಒಡೆಯ ಅಂಥೇಳಿ ಕೃಷ್ಣನನ್ನು ಕರಿತಿರೋದು. ಹೇಗೆ? ಪ್ರತಿಯೊಂದು ಜೀವಿಯೂ ಕೂಡ ಶ್ರೀಕೃಷ್ಣನ ಅಂಶ. ಆ ಅಂಶ ಅವಂದೇ ಆದಮೇಲೆ ಆ ಇಂದ್ರಿಯಗಳು ಕೂಡ ಶ್ರೀಕೃಷ್ಣನದ್ದೇ ಆಗಿರುತ್ತೆ. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದನ್ನು ವಿವರಣೆ ಕೊಡಲಾರರು. ನಿರಾಕಾರವಾದಿಗಳು ಅಂದರೆ ಇಲ್ಲಿ ಯಾರು
ದೇವರನ್ನು ನಂಬದೇ ಇರೋವಂತಹವರು ಜೀವಿಗಳಿಗೆ ಇಂದ್ರಿಯ ಇದೆ ಅಂತ ನಂಬೋದಿಲ್ಲ. ಇಟ್ಸ್ ನಾಟ್ ಲೈಕ್ ಬರೀ ಮನುಷ್ಯ ಅಂತಲೇ ಅಲ್ಲ, ಮನುಷ್ಯ, ಪ್ರಾಣಿ, ಯಾವುದೇ ಜೀವಿ ಆಗಿರ್ಬೋದು, ಎಲ್ಲ ಜೀವಿಗಳು ಶ್ರೀಕೃಷ್ಣನ ಒಂದು ಅಂಶನೇ ಆಗಿದೆ. ಸೊ ಅಂಶನೇ ಅವರಾದಮೇಲೆ ಅವರ ಇಂದ್ರಿಯಗಳು ಕೂಡ ಶ್ರೀಕೃಷ್ಣನದ್ದೇ ಆಗಿರುತ್ತೆ. ಆದುದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರ್ತಾರೆ. ಸೊ ಯಾರು ದೇವರನ್ನು ನಂಬೋದಿಲ್ವೋ ಅವರು, ಮತ್ತು ಯಾರು ದೇವರು ಇದ್ದಾನೆ, ಆತ್ಮ ಇದೆ ಅಂಥೇಳಿ ಸಂಶೋಧನೆಯನ್ನು ಮಾಡಲಿಕ್ಕೆ ಹೋಗ್ತಾರೋ ಅವ್ರನ್ನ ನಿರಾಕಾರವಾದಿಗಳು ಅಂತ ಕರೀತಾರೆ. ಅಂದರೆ ಅವ್ರು ನಾವು ಎಷ್ಟೇ ಹೇಳಿದ್ರು, ಎಷ್ಟೇ ಅನುಭವಕ್ಕೆ ಬಂದರೂ ಕೂಡ ಅವರು ದೇವರಿದ್ದಾನೆ ಅಥವಾ ಅವನ ಬಗ್ಗೆ ಏನನ್ನೇ ಹೇಳಿದರೂ ಕೂಡ ಅವ್ರು ಒಪ್ಕೊಳ್ಳೋದಿಲ್ಲ. ಅಂಥವರು ಇಂದ್ರಿಯಗಳು ಇದ್ದಾವೆ ಅಂತಲೇ ಫಸ್ಟ್ ಆಫ್ ಆಲ್ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಅಂಶ ಅಂತಂದರೆ ಒಂದು ಆತ್ಮಕ್ಕೆ ಇಂದ್ರಿಯಗಳಿದೆ ಅಂತಲೇ ಅವ್ರು ಒಪ್ಕೊಳ್ಳೋಲ್ಲ. ಜೊತೆಗೆ ಅವ್ರು ಏನು ಹೇಳ್ತಾರೆ, ಎಲ್ಲ ಇಂದ್ರಿಯ ರಹಿತರು ಅಂತ ಹೇಳ್ತಿದ್ದಾರೆ, ನಿರಾಕಾರರು, ಅವ್ರಿಗೆ ಅದಿರೋದಿಲ್ಲ. ಸ್ಪೆಷಲಿ ದೇವರಿಗೆ ಅದಿರಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇರೋದು. ಶ್ರೀಕೃಷ್ಣನಿಗೆ ಆ ಇಂದ್ರಿಯಗಳಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಒಟ್ಟು ಮನುಷ್ಯನ ರೂಪದಲ್ಲೇ ದೇವರು ಇರೋದಿಲ್ಲ ಅಂಥೇಳಿ ಅವರು ಹೇಳೋಕ್ಕೆ ಅರ್ಜೆಂಟಲ್ಲಿ ಇರ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪರಮಾತ್ಮ ನೆಲೆಸಿರ್ತಾನೆ. ಆ ಪರಮಾತ್ಮ ಯಾರು ಅಂತಂದರೆ ಅದು ಭಗವಂತ ಶ್ರೀಕೃಷ್ಣ. ಸೊ ಭಗವಂತನೇ ನಮ್ಮಲ್ಲಿ ನೆಲೆಸಿರುವಾಗ ನಮ್ಮ ಈ ಎಲ್ಲ ಇಂದ್ರಿಯಗಳನ್ನು ಕೂಡ ಅವನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಮತ್ತು ನಿರ್ದೇಶಿಸುತ್ತಿರ್ತಾನೆ. ಆದರೆ ಆಯಾ ಜೀವಿಯು ಶರಣಾಗತನಾಗಿರುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನಿರ್ದೇಶನ ಮಾಡೋದು ಒಂದು ಕಡೆ ಆದರೆ, ಯಾರು ಪೂರ್ತಿಯಾಗಿ ಶರಣಾಗಿರ್ತಾರೋ ಅವರು, ಅಥವಾ ಅವರು ಎಷ್ಟರ ಮಟ್ಟಿಗೆ ದೇವರಲ್ಲಿ ಶರಣಾಗಿದ್ದಾರೆ ಅನ್ನೋದ್ರ ಮೇಲೆ ಅವರ ಇಂದ್ರಿಯ ನಿರ್ದೇಶನ ಅನ್ನೋದು ಆಗ್ತಾ ಇರುತ್ತೆ. ಮತ್ತು ಶುದ್ಧ ಭಕ್ತನ ವಿಷಯದಲ್ಲಿ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಬೆಸ್ಟ್ ಎಕ್ಸಾಂಪಲು ಅರ್ಜುನ. ಸೊ ಯಾರು ಅವನಿಗೆ ಪರಮ ಭಕ್ತನಾಗಿರ್ತಾನೋ ಅವನಿಗೆ ಶ್ರೀಕೃಷ್ಣ ನೇರವಾಗಿ ನಿರ್ದೇಶನವನ್ನು ಮಾಡ್ತಾರೆ ಮತ್ತು ಕಂಟ್ರೋಲ್ ಕೂಡ ಮಾಡ್ತಾರೆ. ಇಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ. ಇಲ್ಲಿ ಡೈರೆಕ್ಟಾಗಿ ಅರ್ಜುನನ ಇಂದ್ರಿಯಗಳನ್ನು ಶ್ರೀಕೃಷ್ಣ ಅವರ ರಥದಲ್ಲಿ ಕೂತು ನಿಯಂತ್ರಣ ಮಾಡ್ತಾ ಇರ್ತಾರೆ. ಇದರಿಂದಲೇ ಅವನಿಗೆ ಋಷಿಕೇಶ ಎಂದು ನಿರ್ದಿಷ್ಟ ನಾಮ. ಸೊ ಅದಕ್ಕೋಸ್ಕರನೇ ಕೃಷ್ಣಗೆ ಋಷಿಕೇಶ ಅಂತ ಕರೀತಾರೆ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು ಇವೆ. ಸೊ ಭಗವಂತನಿಗೆ ಬೇರೆ ಬೇರೆ ಅವನು ಮಾಡುವಂತಹ ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಬೇರೆ ಹೆಸರುಗಳು ಇದ್ದಾವೆ. ಉದಾಹರಣೆಗೆ ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ, ಆದ್ದರಿಂದ ಅವನಿಗೆ ಮಧುಸೂದನ. ಅವನು ಗೋವುಗಳಿಗೆ ಇಂದ್ರಿಯಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತಾನೆ, ಆದುದರಿಂದ ಗೋವಿಂದ. ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ, ಆದುದರಿಂದ ದೇವಕೀ ನಂದನ. ತನ್ನ ಬಾಲಲೀಲೆಗಳನ್ನು ವೃಂದಾವನದಲ್ಲಿ ಯಶೋದೆಗೆ ಅನುಗ್ರಹಿಸಿದ ಕಾರಣ ಯಶೋಧಾನಂದನ. ತನ್ನ ಗೆಳೆಯ ಅರ್ಜುನ ಸಾರಥಿಯಾದದ್ದರಿಂದ ಪಾರ್ಥಸಾರಥಿ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡುವುದರಿಂದ ಋಷಿಕೇಶ. ನೋಡಿ ಎಷ್ಟೊಂದು ಹೆಸರುಗಳು ಶ್ರೀಕೃಷ್ಣನಿಗೆ ಇದ್ದಾವೆ. ಮಧು ಅನ್ನೋ ಒಬ್ಬ ಅಸುರನನ್ನು ಸಾಯಿಸೋದಕ್ಕೆ ಮಧುಸೂದನ ಅಂತ ಕರೆದ್ರು. ಗೋವುಗಳಿಗೆ ಮತ್ತು ಇಂದ್ರಿಯಗಳಿಗೆ ಸಂತೋಷ, ಅವನ ಕೊಳಲಿನ ನಾದದಿಂದ ಸಂತೋಷವನ್ನು ಉಂಟು ಮಾಡಿದ್ದರಿಂದ ಗೋವಿಂದ ಅಂತ ಕರೆದ್ರು. ವಸುದೇವನಿಗೆ ಜೈಲಲ್ಲಿರುವಾಗ ಎಷ್ಟೋ ಮಕ್ಕಳನ್ನ ಕಂಸ ಸಾಯಿಸ್ತಾನೆ ಅಂತ ಹೇಳಿದ್ರಿಂದ ಸ್ವತಃ ವಿಷ್ಣುವೇ ಅವತಾರವಾಗಿ ಎತ್ತಿ ಶ್ರೀಕೃಷ್ಣನಾಗಿ ಬರ್ತಾರೆ. ಸೊ ಆವಾಗ ವಾಸುದೇವ ಆಗಿ ಅವರು ಹೆಸರಿಸ್ಕೋತಾರೆ. ವಸುದೇವನ ಮಗ ವಾಸುದೇವ. ದೇವಕಿಯ ಮಗನಾಗಿದ್ದರಿಂದ ದೇವಕೀ ನಂದನ. ಮತ್ತು ಅವನು ಸ್ವಂತ ತಾಯಿ ದೇವಕಿ ಆಗಿದ್ರೂ ಕೂಡ ಯಶೋದೆ ಹತ್ರ ಬೆಳೆದಿದ್ದರಿಂದ ಯಶೋಧಾನಂದನ ಅಂತ ಕೂಡ ಅವನಿಗೆ ಕರೀತಾರೆ. ತನ್ನ ಪ್ರಿಯ ಗೆಳೆಯ ಅರ್ಜುನನಿಗೆ ಸಾರಥಿ ಆಗಿದ್ದರಿಂದ ಪಾರ್ಥಸಾರಥಿ ಅಂತ ಕರೀತಾರೆ. ಜೊತೆಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಇಂದ್ರಿಯಗಳನ್ನು ನೇರವಾಗಿ ಅವರು ಕಂಟ್ರೋಲ್ ಮಾಡ್ತಿದ್ರಿಂದ ಅವರಿಗೆ ಋಷಿಕೇಶ ಅಂತ ಕೂಡ ಕರೀತಾರೆ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ, ಏಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ. ಸೊ ಇಲ್ಲಿ ಅರ್ಜುನನಿಗೆ ಧನಂಜಯ ಅಂತ ಯಾಕೆ ಕರೆದಿದ್ದಾರೆ ಅಂದರೆ,
ಪ್ರತಿ ಯುದ್ಧದಲ್ಲೂ ಯಾವಾಗ ಧನದ ಸಹಾಯ ಬರುತ್ತೋ ಅವಾಗೆಲ್ಲಾನು ಅರ್ಜುನ ನೇರವಾಗಿ ಹೆಲ್ಪ್ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಧನಂಜಯ ಅಂತ ಕರೀತಾರೆ. ಭೀಮನಿಗೆ ವೃಕೋದರನೆಂದು ಹೆಸರು, ಏಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸವನ್ನು ಮಾಡಿದಂತೆಯೇ ಅವನು ಆಹಾರವನ್ನು ತಿನ್ನುತ್ತಿದ್ದ. ಸೊ ವೃಕೋದರ ಅಂತ ಯಾಕೆ ಕರೀತಾರೆ ಅಂತಂದರೆ, ಒಬ್ಬ ದೊಡ್ಡ ರಾಕ್ಷಸನನ್ನು ಅವನು ವಧೆ ಮಾಡ್ತಾನೆ, ಜೊತೆಗೆ ಅವನು ಅಷ್ಟು ಆಹಾರವನ್ನು ಸೇವನೆ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ವೃಕೋದರ ಅಂತ ಹೇಳಿ ಕರೆದಿದ್ದಾರೆ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳು ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು. ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ. ಸೊ ಶ್ರೀಕೃಷ್ಣ, ಅರ್ಜುನ, ಭೀಮ ಮತ್ತು ಉಳಿದವರು ಊದಿದಂತಹ ಶಂಖನಾದಕ್ಕೆ ಅವರ ಸೈನ್ಯದಲ್ಲಿದ್ದ ಸೈನಿಕರಿಗೆ ಒಂದು ಹುಮ್ಮಸ್ಸು ಬಂತು ಯುದ್ಧ ಮಾಡಲಿಕ್ಕೆ. ಮತ್ತು ಇದು ಆಪೋಸಿಟ್ ಪಕ್ಷವಾದ ಕೌರವರ ಪಕ್ಷದಲ್ಲಿ ಆ ಪುಣ್ಯ ಇರಲಿಲ್ಲ. ಯಾವುದದು ಪುಣ್ಯ ಅಂತಂದರೆ, ಸ್ವತಃ ಪರಮಪ್ರಭು ಶ್ರೀಕೃಷ್ಣನೇ ಪಾಂಡವರ ಕಡೆಗೆ ನಿಂತಿದ್ರು. ಪರಮ ನಿಯಾಮಕನಾದ ಶ್ರೀಕೃಷ್ಣನೂ ಅಲ್ಲಿರಲಿಲ್ಲ, ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ. ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು. ಶಂಖಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ. ಸೊ ಅಲ್ಲಿ ಪರಮಪ್ರಭು ಶ್ರೀಕೃಷ್ಣ ಇಲ್ಲ ಅಂತಂದರೆ ಭಾಗ್ಯಶ್ರೀ ಕೂಡ ಇಲ್ಲ, ಭಾಗ್ಯಶ್ರೀ ಇಲ್ಲ ಅಂತಂದರೆ ಜಯವೂ ಕೂಡ ಇಲ್ಲ ಅನ್ನೋದು ಆಲ್ರೆಡಿ ನಿಶ್ಚಯವಾಗಿತ್ತು ಕೂಡ. ಆದ್ದರಿಂದನೇ ಹೇಳಿದ್ದು ಅಲೌಕಿಕ ನಾದ ಏನು ಅಂತಂದರೆ, ನೀವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಖಚಿತವಾದ ಒಂದು ಸಂದೇಶವನ್ನು ಆ ನಾದ ಅವರಿಗಾಗಲೇ ಕಳಿಸಿಕೊಟ್ಟಿತ್ತು. ಸೊ ಇದು ಶ್ಲೋಕ 15. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.